ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸುಜಾತಾ ಕಡ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಬಂಕಾಪುರ್. ವಿದ್ಯಾರ್ಥಿಗಳೇ, ಇಂದು ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯಕ್ರಮದಂತೆ BA ಮೊದಲನೆಯ ಸೆಮೆಸ್ಟರ್ನಲ್ಲಿರುವ ಮೊದಲನೆಯ ಯೂನಿಟ್ನಲ್ಲಿರುವಂತಹ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಮತ್ತು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಈ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. Dear students, today we are discuss about Introduction to Microeconomics, Basic Concepts of Economics, Nature and Scope of Economics. ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವ ಪೂರ್ವದಲ್ಲಿ ಅರ್ಥಶಾಸ್ತ್ರ ಎಂದರೇನು ಎಂಬ ವಿಚಾರವನ್ನು ನೋಡೋಣ. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಅವುಗಳೆಂದರೆ ಇಕೋಸ್ ಮತ್ತು ನೋಮಸ್. ಅರ್ಥಶಾಸ್ತ್ರವು 2 ಗ್ರೀಕ್ ಪದಗಳಿಂದ ಬಂದಿದೆ. ಅವುಗಳೆಂದರೆ ಇಕೋಸ್ ಮತ್ತು ನೋಮಸ್. ಇಕೋಸ್ ಎಂದರೆ ಗೃಹ, ನೋಮಸ್ ಎಂದರೆ ನಿರ್ವಹಣೆ. ಅಂದರೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಗೃಹ ನಿರ್ವಹಣೆಯ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಅರ್ಥಶಾಸ್ತ್ರ ಎಂಬುದು ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಭ್ಯಸಿಸುವಂತಹ ಒಂದು ಶಾಸ್ತ್ರವಾಗಿದೆ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯವೇನೆಂದರೆ, ಅರ್ಥಶಾಸ್ತ್ರ ಅನ್ನುವುದು ಕೇವಲ ಆರ್ಥಿಕ ಚಟುವಟಿಕೆಗಳನ್ನು ಮಾತ್ರ ಕುರಿತು ಅಭ್ಯಸಿಸುವ ಶಾಸ್ತ್ರವಾಗಿರದೆ, ಅದು ಇಡೀ ಅರ್ಥವ್ಯವಸ್ಥೆಯ ಸಮಸ್ಯೆಗಳನ್ನು ಅಭ್ಯಸಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂತಹ ಒಂದು ಶಾಸ್ತ್ರವಾಗಿದೆ. ಅವುಗಳ ಒಂದು ಸಮಸ್ಯೆಗಳನ್ನು ಕುರಿತು ಅಭ್ಯಸಿಸಿ ಪರಿಹಾರವನ್ನು ಕಂಡುಹಿಡಿದು ಆರ್ಥಿಕ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಬೇಕೆಂಬುದನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ದಿ ವರ್ಡ್ ಎಕನಾಮಿಕ್ಸ್ ಡಿರೈವ್ಡ್ ಫ್ರಮ್ 2 Greek words, oikos and nomos. Oikos means home and nomos means management. It means home management. Economics is study of economic problems of a people living in a country. In the words of Professor Robbins, economics is a science which studies human behavior as a relationship between ends and scarce means which have alternate uses. In the words of Professor Robbins, economics is a science which studies human behavior as a relationship between ends and scarce means which have alternate use. ಅರ್ಥಶಾಸ್ತ್ರದ ಅಧ್ಯಯನಕ್ಕಾಗಿ ಅರ್ಥಶಾಸ್ತ್ರಜ್ಞರು ಮುಖ್ಯವಾಗಿ 2 ಮಾರ್ಗಗಳನ್ನು ಸೂಚಿಸಿದ್ದಾರೆ. ಆ 2 ಮಾರ್ಗಗಳು ಯಾವುವೆಂದರೆ ಸೂಕ್ಷ್ಮ ವಿಶ್ಲೇಷಣೆ ಮತ್ತು ವಿಶಾಲಾತ್ಮಕ ವಿಶ್ಲೇಷಣೆ. ಹೀಗೆ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರದ ಅಧ್ಯಯನಕ್ಕಾಗಿ ಈ ರೀತಿಯಾಗಿ ನಮಗೆ 2 ಮಾರ್ಗಗಳನ್ನು ಕೊಡಮಾಡಿದ್ದು, ಅವುಗಳನ್ನು ನಾವು ಸೂಕ್ಷ್ಮ ವಿಶ್ಲೇಷಣೆ ಮತ್ತು ವಿಶಾಲಾತ್ಮಕ ವಿಶ್ಲೇಷಣೆ ಅಂಥೇಳಿ ನಾವು ಅಧ್ಯಯನವನ್ನು ಮಾಡುತ್ತೇವೆ. ಸೂಕ್ಷ್ಮ ವಿಶ್ಲೇಷಣೆಯನ್ನು ಅಂಶಲಕ್ಷಿ ಎಂತಲೂ ಕರೆಯಲಾಗುತ್ತದೆ. ವಿಶಾಲಾತ್ಮಕ ವಿಶ್ಲೇಷಣೆಯನ್ನು ಸಮಗ್ರ ಲಕ್ಷಿ ಎಂತಲೂ ಕರೆಯಲಾಗುತ್ತದೆ. The subject
matter of economics has been divided into two parts. Dear students, the subject matter of economics has been divided into two parts. First one is microeconomics and another one is macroeconomics. So micro means small and macro it means big. And these terms were micro and macro. These terms were first coined and used by Professor Ragnar Frisch in 1933 and have now been adopted by economists all the world. ಇಲ್ಲಿ ಸೂಕ್ಷ್ಮ ವಿಶ್ಲೇಷಣೆ ಮತ್ತು ಸಮಗ್ರ ವಿಶ್ಲೇಷಣೆ ಅನ್ನುವಂತಹ ಪದಗಳನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಪ್ರೊಫೆಸರ್ ರ್ಯಾಗ್ನರ್ ಫ್ರಿಷ್ ಎಂಬ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು. 1933ರಲ್ಲಿ ಅವರು ಈ ಒಂದು ಪದಗಳನ್ನು ಅರ್ಥಶಾಸ್ತ್ರಕ್ಕೆ ಪರಿಚಯ ಮಾಡಿಕೊಡುತ್ತಾರೆ. ಈ ಸೂಕ್ಷ್ಮ ಮತ್ತು ಸಮಗ್ರ ಅನ್ನುವಂತಹ ಪದಗಳು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಸೂಕ್ಷ್ಮ ಎಂದರೆ ಇಲ್ಲಿ ಸಣ್ಣದು, ಅಂದರೆ ಸೂಕ್ಷ್ಮ ಎಂಬ ಪದವು ಗ್ರೀಕ್ ಭಾಷೆಯ ಮೈಕ್ರೋ ಎಂಬ ಪದದಿಂದ ಬಂದಿದೆ. ಮೈಕ್ರೋ ಎಂದರೆ ಸಣ್ಣದು ಅಥವಾ ಚಿಕ್ಕದು. ಸಮಗ್ರ ಅನ್ನುವಂತಹ ಪದವು ಮ್ಯಾಕ್ರೋ ಎಂಬ ಪದದಿಂದ ಬಂದಿದ್ದು. ಮ್ಯಾಕ್ರೋ ಎಂದರೆ ದೊಡ್ಡದು. ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವು ಸಣ್ಣ ಸಣ್ಣ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ಉದಾಹರಣೆಗೆ ಒಬ್ಬ ಉತ್ಪಾದಕನ ವರ್ತನೆಯ ಬಗ್ಗೆ, ಒಬ್ಬ ಬಳಕೆದಾರನ ವರ್ತನೆಯ ಬಗ್ಗೆ, ಒಬ್ಬ ಶ್ರಮಜೀವಿಯ ಬಗ್ಗೆ, ಒಂದು ವಸ್ತುವಿನ ಬೆಲೆಯ ನಿರ್ಧಾರದ ಬಗ್ಗೆ, ಒಂದು ವಸ್ತುವಿನ ಬೇಡಿಕೆಯ ಬಗ್ಗೆ, ಒಂದು ವಸ್ತುವಿನ ಪೂರೈಕೆಯ ಬಗ್ಗೆ ಹಾಗೂ ಒಬ್ಬ ವ್ಯಕ್ತಿಯ ವರಮಾನದ ಬಗ್ಗೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಅತ್ಯಂತ ಸಣ್ಣ ಘಟಕದ ಬಗೆಗೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡುತ್ತದೆ. ಉದಾಹರಣೆಗೆ ಆಗಲೇ ನಾನು ಹೇಳಿದ ಹಾಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವುದು ಎಲ್ಲ ಉತ್ಪಾದಕರ ಬಗ್ಗೆ ಅಧ್ಯಯನವನ್ನು ಮಾಡದೆ ಕೇವಲ ಒಬ್ಬ ಉತ್ಪಾದಕನ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಎಲ್ಲ ಬಳಕೆದಾರರ ಬಗ್ಗೆ ಅಧ್ಯಯನವನ್ನು ಮಾಡದೆ ಕೇವಲ ಒಬ್ಬ ಬಳಕೆದಾರನ ವರ್ತನೆಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಎಲ್ಲ ಶ್ರಮಜೀವಿಗಳ ಬಗ್ಗೆ ಅಧ್ಯಯನವನ್ನು ಮಾಡದೆ ಕೇವಲ ಒಬ್ಬ ಶ್ರಮಜೀವಿಯನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ. ಎಲ್ಲ ವಸ್ತುಗಳ ಬೇಡಿಕೆಯ ಬಗ್ಗೆ ಅಧ್ಯಯನವನ್ನು ಮಾಡದೆ ಕೇವಲ ಒಂದು ವಸ್ತುವಿನ ಬೇಡಿಕೆಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಎಲ್ಲ ವಸ್ತುಗಳ ಪೂರೈಕೆಯನ್ನು ಕುರಿತು ಅಧ್ಯಯನವನ್ನು ಮಾಡದೆ ಕೇವಲ ಒಂದು ವಸ್ತುವಿನ ಪೂರೈಕೆಯ ಬಗ್ಗೆ ಮಾತ್ರ ಅಧ್ಯಯನವನ್ನು ಮಾಡುತ್ತದೆ. ಹಾಗೂ ರಾಷ್ಟ್ರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ವರಮಾನವನ್ನು ಕುರಿತು ಅಧ್ಯಯನವನ್ನು ಮಾಡದೆ ಕೇವಲ ಒಬ್ಬ ವ್ಯಕ್ತಿಯ ವರಮಾನವನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕ ವ್ಯವಸ್ಥೆಯ ಅತ್ಯಂತ ಸಣ್ಣ ಘಟಕವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಹೀಗಾಗಿ ಇದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ದಿ ಟರ್ಮ್ ಮೈಕ್ರೋಎಕನಾಮಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಮೈಕ್ರೋಸ್. ಮೈಕ್ರೋಸ್ means small. It was first coined and used in 1933 by Ragnar Frisch. Microeconomics may be defined as that branch of
economic analysis which studies the economic behavior of the individual's unit, which may be a particular commodity or the price of a commodity or a firm or any other unit of the economy. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಮತ್ತೆ ನಾವು ಬೆಲೆ ನಿರ್ಧಾರದ ತತ್ವ ಎಂತಲೂ ಕರೆಯುತ್ತೇವೆ ಹಾಗೂ ಅಂಶತಃ ಸಮತೋಲನ ವಿಶ್ಲೇಷಣೆ ಎಂತಲೂ ಸಹ ಕರೆಯುತ್ತೇವೆ. ನೆಕ್ಸ್ಟ್ ಒನ್, ಸೂಕ್ಷ್ಮ ಅರ್ಥಶಾಸ್ತ್ರದು ಒಳಗೊಂಡಂತಹ ವಿಷಯಗಳು. ಈ ಸೂಕ್ಷ್ಮ ಪರಿಶೀಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಯಾವ ಯಾವ ವಿಷಯಗಳು ಒಳಗೊಂಡಿರುತ್ತವೆ ಎಂದರೆ, ಮೊದಲನೆಯದಾಗಿ ವಸ್ತುಗಳ ಬೆಲೆ ನಿರ್ಧಾರದ ತತ್ವಗಳು, ಎರಡನೆಯದಾಗಿ ಉತ್ಪಾದನಾಂಗಗಳ ಬೆಲೆ ನಿರ್ಧಾರದ ತತ್ವಗಳು, ಮೂರನೆಯದಾಗಿ ಆರ್ಥಿಕ ಯೋಗಕ್ಷೇಮದ ತತ್ವಗಳು. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ನಾವು ವಸ್ತುಗಳ ಬೆಲೆ ನಿರ್ಧಾರದ ತತ್ವಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ, ಉತ್ಪಾದನಾಂಗಗಳ ಬೆಲೆ ನಿರ್ಧಾರದ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೇವೆ, ಆರ್ಥಿಕ ಯೋಗಕ್ಷೇಮದ ತತ್ವಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೇವೆ. ವಸ್ತುಗಳ ಬೆಲೆ ನಿರ್ಧಾರದ ತತ್ವಗಳಲ್ಲಿ ಮುಖ್ಯವಾಗಿ ಎರಡು ಅಂಶಗಳು ಒಳಗೊಂಡಿರುತ್ತವೆ. ಅವುಗಳೆಂದರೆ ಬಳಕೆದಾರನ ವರ್ತನೆಯ ತತ್ವಗಳು ಹಾಗೂ ಉತ್ಪಾದನೆ ಮತ್ತು ಉತ್ಪಾದನಾ ವೆಚ್ಚಗಳು. ಎರಡನೇದಾಗಿ ಉತ್ಪಾದನಾಂಗಗಳ ಬೆಲೆ ನಿರ್ಧಾರದ ತತ್ವಗಳಲ್ಲಿ ನಾವು ಮುಖ್ಯವಾಗಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ತತ್ವಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೇವೆ. ನೆಕ್ಸ್ಟ್ ಒನ್, ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೆ ಯಾವ ಒಂದು ವಿಷಯಗಳನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು ಅಂತಂದರೆ, ಮೊದಲನೇದಾಗಿ ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳಾದ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಉತ್ಪಾದಿಸಿದ ಸರಕು ಸೇವೆಗಳನ್ನು ಹೇಗೆ ವಿತರಣೆ ಮಾಡಬೇಕು ಎಂಬುದನ್ನು ಸೂಕ್ಷ್ಮ ವಿಶ್ಲೇಷಣೆಯಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯ. ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳು ಯಾವುವೆಂದರೆ ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಉತ್ಪಾದಿಸಿದ ಸರಕು ಸೇವೆಗಳನ್ನು ಹೇಗೆ ವಿತರಣೆ ಮಾಡಬೇಕು ಎಂಬ ವಿಷಯಗಳನ್ನು ನಾವು ಈ ಒಂದು ಸೂಕ್ಷ್ಮ ವಿಶ್ಲೇಷಣೆಯಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಮಿತ ಪ್ರಮಾಣದಲ್ಲಿ ಲಭಿಸುವ ಸಂಪನ್ಮೂಲಗಳನ್ನು ದಕ್ಷ ರೀತಿಯಲ್ಲಿ ಹೇಗೆ ಉಪಯೋಗಿಸಬೇಕೆಂಬುದನ್ನು ಸೂಕ್ಷ್ಮ ವಿಶ್ಲೇಷಣೆಯಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಿತ ಪ್ರಮಾಣದಲ್ಲಿ ಲಭಿಸುವ ಸಾಧನ ಸಂಪನ್ಮೂಲಗಳು ಅಂದರೆ, ನಾವು ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾವ ಒಂದು ವಿಷಯವನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೇವೆ ಅಂತಂದರೆ, ಮಿತ ಪ್ರಮಾಣದ ಸಾಧನ ಸಂಪನ್ಮೂಲಗಳು ಅಂದರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳು. ಅಂದರೆ ನಮಗೆ ಲಭ್ಯವಿರುವಂಥ ಸಂಪನ್ಮೂಲಗಳು ಯಾವ ರೀತಿಯಾಗಿವೆ ಅಂತಂದರೆ, ಅವು ಮಿತ ಪ್ರಮಾಣದಲ್ಲಿ ನಮಗೆ ಲಭಿಸುತ್ತವೆ, ಅವು ಕೊರತೆಯಲ್ಲಿರುವುದು ನಮಗೆ ಕಂಡುಬರುತ್ತದೆ. ಹೀಗಾಗಿ ಇಂತಹ ಕೊರತೆಯಲ್ಲಿರುವಂಥ ಒಂದು ಸಂಪನ್ಮೂಲಗಳನ್ನು ನಾವು ಯಾವ ರೀತಿಯಾಗಿ ದಕ್ಷ ರೀತಿಯಲ್ಲಿ ಮತ್ತು ಮಿತ ಪ್ರಮಾಣದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಈ ಒಂದು ಸೂಕ್ಷ್ಮ ವಿಶ್ಲೇಷಣೆಯಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು
ವಿದ್ಯಾರ್ಥಿಗಳೇ, ಈಗ ನಾವು ಅರ್ಥಶಾಸ್ತ್ರದ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಒಳಗೊಂಡಂತಹ ಮೂಲಭೂತ ಪರಿಕಲ್ಪನೆಗಳೆಂದರೆ ಕೊರತೆ ಮತ್ತು ಆಯ್ಕೆ, ತುಷ್ಟಿಗುಣ, ಉತ್ಪಾದನೆ, ಬೇಡಿಕೆ ಮತ್ತು ಪೂರೈಕೆ, ಬೆಲೆ, ವೆಚ್ಚ ಮತ್ತು ಲಾಭ, ವರ್ತನೆ ಮತ್ತು ಪ್ರೋತ್ಸಾಹ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಮೂಲಭೂತ ಪರಿಕಲ್ಪನೆಗಳೆಂದರೆ ಕೊರತೆ ಮತ್ತು ಆಯ್ಕೆ, ತುಷ್ಟಿಗುಣ, ಉತ್ಪಾದನೆ, ಬೇಡಿಕೆ, ಪೂರೈಕೆ, ಬೆಲೆ, ವೆಚ್ಚ ಮತ್ತು ಲಾಭ, ವರ್ತನೆ ಮತ್ತು ಪ್ರೋತ್ಸಾಹ. ಸೊ ಇವೆಲ್ಲವೂ ಸೂಕ್ಷ್ಮ ಅರ್ಥಶಾಸ್ತ್ರ ಒಳಗೊಂಡಂತಹ ಮೂಲಭೂತ ಪರಿಕಲ್ಪನೆಗಳು ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. The economists have followed different approaches in the economic analysis, micro analysis and macro analysis. Microeconomics is that branch of economics. It deals with the economic behavior of the individual unit. Microeconomics is the social science that studies the implications of incentives and decisions, especially about how those affect the utilization and distribution of resources. The study of microeconomics involves several concepts. It includes scarcity and choice, utility, production, demand and supply, price, cost and benefits, incentives and behaviors. So students, the study of microeconomics involves several concepts, includes scarcity and choice, utility, production, demand and supply, price, cost and benefits, incentives and behaviors. ಮೊದಲಿಗೆ ಕೊರತೆ ಮತ್ತು ಆಯ್ಕೆಯ ಬಗ್ಗೆ ನೋಡೋಣ. ಕೊರತೆ ಎಂದರೆ ವಿರಳತೆ ಅನ್ನುವಂಥ ಒಂದು ಅರ್ಥವನ್ನು ಸೂಚಿಸುತ್ತದೆ. ಈ ವಿರಳತೆ ಮತ್ತು ಆಯ್ಕೆ ಇವು ಅರ್ಥಶಾಸ್ತ್ರದ ಮೂಲಭೂತ ಸಮಸ್ಯೆಗಳಾಗಿದ್ದು, ಈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾಬಿನ್ಸನ್ ರವರು. ಇವರು 1930ರಲ್ಲಿ ಈ ವಿರಳತೆ ಮತ್ತು ಆಯ್ಕೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರಕ್ಕೆ ಏನು ಮಾಡ್ತಾರೆ, ಪರಿಚಯ ಮಾಡಿ ಕೊಡ್ತಾರೆ. ಅಂದರೆ ಇಲ್ಲಿ ಮಾನವನ ಬಯಕೆಗಳು ಏನಾಗಿವೆ, ಅನಂತವಾಗಿವೆ. ಮಾನವನ ಬಯಕೆಗಳು ಅನಂತವಾಗಿವೆ, ಆದರೆ ಆ ಒಂದು ಬಯಕೆಗಳನ್ನು ಈಡೇರಿಸುವಂಥ ಒಂದು ಸಾಧನ ಸಂಪನ್ಮೂಲಗಳು ಮಾತ್ರ ಏನಾಗಿವೆ, ಕೊರತೆಯಲ್ಲಿರುವುದು ಕಂಡುಬರುತ್ತದೆ. ಹೀಗಾಗಿ ಇಲ್ಲಿ ಯಾವ ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಅಂತಂದರೆ ಆಯ್ಕೆಯ ಸಮಸ್ಯೆ ಅನ್ನುವುದು ಹುಟ್ಟಿಕೊಳ್ಳುತ್ತದೆ. ಮಾನವನ ಬಯಕೆ ಅನಂತವಾಗಿದ್ದು ಆ ಬಯಕೆಗಳನ್ನು ಈಡೇರಿಸುವಂಥ ಒಂದು ಸಾಧನ ಸಂಪನ್ಮೂಲಗಳು
ಕೊರತೆಯಲ್ಲಿರುವುದರಿಂದ ಆಯ್ಕೆಯ ಸಮಸ್ಯೆಯು ಇಲ್ಲಿ ಹುಟ್ಟಿಕೊಳ್ಳುತ್ತದೆ. ಹೀಗಾಗಿ ಮಿತವಾಗಿ ಲಭಿಸುವಂತಹ ಒಂದು ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಅದನ್ನು ಸರಿಯಾಗಿ ದಕ್ಷ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ನಿರ್ಣಯಿಸಬೇಕಾಗುತ್ತದೆ. ಎರಡನೆಯದಾಗಿ ತುಷ್ಟಿಗುಣ. ತುಷ್ಟಿಗುಣ ಅನ್ನುವುದು ಅರ್ಥಶಾಸ್ತ್ರದ ಒಂದು ಮಹತ್ವವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಪ್ರೊಫೆಸರ್ ವಿಲಿಯಂ ಜೇವೋನ್ಸ್ ರವರು. ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಒಂದು ಗುಣವನ್ನೇ ನಾವು ಇಲ್ಲಿ ತುಷ್ಟಿಗುಣ ಅಂಥೇಳಿ ಕರಿತೀವಿ. ಅಂದರೆ ಸರಕು ಮತ್ತು ಸೇವೆಗಳಲ್ಲಿ ಈ ಒಂದು ಗುಣವಿರುವುದರಿಂದಲೇ ಮಾನವನು ಅವುಗಳನ್ನು ಉಪಯೋಗಿಸಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾನೆ. ಆದರೆ ಇಲ್ಲಿ ತುಷ್ಟಿಗುಣ ಅನ್ನುವುದು ಮಾನಸಿಕವಾದದ್ದಾಗಿರುತ್ತದೆ. ಅಂದರೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಅನುಭವಿಸಿಯೇ ತಿಳಿದುಕೊಳ್ಳಬೇಕಾಗುತ್ತದೆ. ಮುಂದಿನದಾಗಿ ಉತ್ಪಾದನೆ. ಉತ್ಪಾದನೆ ಎಂದರೆ ಕಚ್ಚಾ ಪದಾರ್ಥಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವುದು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ವಸ್ತುಗಳಿಗೆ ತುಷ್ಟಿಗುಣವನ್ನು ಸೇರಿಸುವುದೇ ಉತ್ಪಾದನೆಯಾಗಿದೆ. ವಸ್ತುಗಳಲ್ಲಿ ತುಷ್ಟಿಗುಣವನ್ನು ಸೇರಿಸಿ ಅವುಗಳ ಪ್ರಯೋಜನವನ್ನು ಮತ್ತು ಮೌಲ್ಯವನ್ನು ಹೆಚ್ಚಾಗುವಂತೆ ಮಾಡಲಾಗುತ್ತದೆ. ಆದರೆ ವಸ್ತುಗಳ ಉತ್ಪಾದನಾಂಗಗಳ ಒಂದು ಸಹಾಯ ಸಹಕಾರ ಇಲ್ಲದೆ ಹೋದರೆ ಉತ್ಪಾದನೆ ಕಾರ್ಯ ಸಾಧ್ಯವಿಲ್ಲ. ಹೀಗಾಗಿ ಆ ಒಂದು ಉತ್ಪಾದನಾಂಗಗಳ ಸಹಾಯ ಸಹಕಾರದ ಒಂದು ಫಲದಿಂದಲೇ ನಾವು ಉತ್ಪಾದನಾ ಚಟುವಟಿಕೆಯನ್ನು ಕೈಗೊಳ್ಳಬೇಕಾಗುತ್ತದೆ. ನೆಕ್ಸ್ಟ್, ಬೇಡಿಕೆ ಮತ್ತು ಪೂರೈಕೆ. ಮಾರುಕಟ್ಟೆಯ ವ್ಯವಸ್ಥೆಯು ಚಾಲನೆಯಲ್ಲಿರಲು ಮುಖ್ಯ ಕಾರಣವೇ ಬೇಡಿಕೆ ಮತ್ತು ಪೂರೈಕೆಯಿಂದ. ವಸ್ತುಗಳ ಉತ್ಪಾದನೆ, ಅವುಗಳ ಪೂರೈಕೆ, ಅವುಗಳ ಬೇಡಿಕೆಯ ನಿರ್ಧಾರ ಮಾರುಕಟ್ಟೆಯ ವ್ಯವಸ್ಥೆಯನ್ನೇ ಅವಲಂಬಿಸಿರುತ್ತದೆ. ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ನಿರ್ಧಾರ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರವಾಗುತ್ತದೆ. ಅರ್ಥವ್ಯವಸ್ಥೆಯಲ್ಲಿ ಕೊರತೆಯಲ್ಲಿರುವ ಸಂಪನ್ಮೂಲಗಳ ಮೇಲೆ ಬೇಡಿಕೆ ಮತ್ತು ಪೂರೈಕೆಯು ಹೆಚ್ಚು ಪ್ರಭಾವವನ್ನು ಬೀರುವಂತಹ ಪ್ರಮುಖ ಅಂಶಗಳಾಗಿವೆ. ಮುಂದಿನದಾಗಿ ಬೆಲೆ. ಸರಕುಗಳ ಬೇಡಿಕೆ ಮತ್ತು ಪೂರೈಕೆ ನಿರ್ಧಾರವಾಗುವುದೇ ಅವುಗಳಿಗೆ ನಿರ್ಧರಿಸುವ ಬೆಲೆಯಿಂದ. ಬೆಲೆಯನ್ನು ತಿಳಿದುಕೊಳ್ಳದೆ ಅನುಭೋಗಿದಾರರು ತಮ್ಮ ಬೇಡಿಕೆಯ ಪ್ರಮಾಣವನ್ನು ತಿಳಿಸಲು ಸಾಧ್ಯವಿಲ್ಲ. ಹಾಗೆಯೇ ಬೆಲೆಯನ್ನು ತಿಳಿದುಕೊಳ್ಳದೆ ಮಾರುವವರು ತಮ್ಮ ಪೂರೈಕೆಯ ಪ್ರಮಾಣವನ್ನು ಸಹ ತಿಳಿಸಲಾರರು. ಬೇಡಿಕೆ ಮತ್ತು ಪೂರೈಕೆಗಳೆರಡು ಯಾವ ಬೆಲೆಗೆ ನಿರ್ಧಾರವಾಗುತ್ತವೆಯೋ ಆಗ ಮಾರುಕಟ್ಟೆಯು ಸಮತೋಲನದಲ್ಲಿರುವುದು ಕಂಡುಬರುತ್ತದೆ. ಹೀಗೆ ಮಾರುಕಟ್ಟೆಯಲ್ಲಿ ಸರಕುಗಳ ಬೇಡಿಕೆ ಮತ್ತು ಪೂರೈಕೆ ನಿರ್ಧಾರವಾಗುವುದೇ ಅವುಗಳಿಗೆ ನಿರ್ಧರಿಸುವ ಬೆಲೆಯಿಂದ. ಮತ್ತು ಬೆಲೆಯನ್ನು ತಿಳಿದುಕೊಳ್ಳದೆ ಅನುಭೋಗಿದಾರ ಏನು ಮಾಡಲಿಕ್ಕಾಗೋದಿಲ್ಲ, ತನ್ನ ಬೇಡಿಕೆಯ ಪ್ರಮಾಣವನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಬೆಲೆಯನ್ನು ತಿಳಿದುಕೊಳ್ಳದೆ ಮಾರುವವನು ಏನು ಮಾಡೋದಿಲ್ಲ ಅಂತಂದರೆ ತನ್ನ ಪೂರೈಕೆಯ ಪ್ರಮಾಣವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನದಾಗಿ ವೆಚ್ಚ ಮತ್ತು ಲಾಭ. ವೆಚ್ಚ ಮತ್ತು ಲಾಭ ಈ ಎರಡು ಪರಿಕಲ್ಪನೆಗಳು ಗ್ರಾಹಕರ ತರ್ಕಬದ್ಧ ನಿರೀಕ್ಷೆ ಹಾಗೂ ತರ್ಕಬದ್ಧ ಆಯ್ಕೆಯೊಂದಿಗೆ ಸಂಬಂಧವನ್ನು ಹೊಂದಿವೆ. ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಗ್ರಾಹಕರು
ಕಡಿಮೆ ವೆಚ್ಚದಲ್ಲಿ ಆದಷ್ಟು ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳಲು ಬಯಸುತ್ತಾರೆ. ಹೀಗೆ ವೆಚ್ಚ ಮತ್ತು ಲಾಭ ಈ ಎರಡು ಕಲ್ಪನೆಗಳು ಗ್ರಾಹಕರ ತರ್ಕಬದ್ಧ ನಿರೀಕ್ಷೆ ಹಾಗೂ ತರ್ಕಬದ್ಧ ಆಯ್ಕೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದು, ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಗ್ರಾಹಕರು ಕಡಿಮೆ ವೆಚ್ಚದಲ್ಲಿ ಏನು ಮಾಡ್ತಾರೆ ಅಂದರೆ ಆದಷ್ಟು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಬಯಸ್ತಾರೆ. ಕೊನೆಯದಾಗಿ ಪ್ರೋತ್ಸಾಹ ಮತ್ತು ವರ್ತನೆ. ಪ್ರೋತ್ಸಾಹ ಅಂದರೆ ಇಲ್ಲಿ ಉತ್ತೇಜನ. ಈ ಉತ್ತೇಜನ ಮತ್ತು ವರ್ತನೆ ಇವೆರಡು ಪರಸ್ಪರ ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿವೆ ಎಂದು ಹೇಳಬಹುದು. ಪ್ರೋತ್ಸಾಹವು ಗ್ರಾಹಕರ ವರ್ತನೆಯ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಮುಖ ಅಂಶವಾಗಿದ್ದು, ಗ್ರಾಹಕರಿಗೆ ಉತ್ತೇಜನವನ್ನು ನೀಡುವುದರ ಮೂಲಕ ಏನು ಮಾಡ್ಬೋದು ಅಂತಂದರೆ ವಸ್ತುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಬಹುದು. ಆ ಮೂಲಕ ಬೇಡಿಕೆಯನ್ನು ಹೆಚ್ಚಿಸಿದಾಗ ಪೂರೈಕೆಯ ಪ್ರಮಾಣವನ್ನು ಕೂಡ ಹೆಚ್ಚಿಸಿ ಉತ್ಪಾದಕರು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಗರಿಷ್ಠ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತದೆ. ಹೀಗಾಗಿ ಇಲ್ಲಿ ಉತ್ಪಾದಕರು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕಾಗಿದ್ದರಿಂದಾಗಿ ಇಲ್ಲಿ ಉತ್ತೇಜನ ಮತ್ತು ವರ್ತನೆ ಎನ್ನುವುದು ಇವೆರಡು ಪರಸ್ಪರ ನಿಕಟವಾದಂಥ ಒಂದು ಸಂಬಂಧವನ್ನು ಪಡೆದುಕೊಂಡಿವೆ ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ಕೊನೆಯದಾಗಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ. ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಸ್ವರೂಪವು ಇಲ್ಲಿ ಒಳಗೊಂಡಂತಹ ವಿಷಯಗಳೆಂದರೆ ಅರ್ಥಶಾಸ್ತ್ರದ ವಿಷಯವಸ್ತು, ಅರ್ಥಶಾಸ್ತ್ರವು ವಿಜ್ಞಾನ ಮತ್ತು ಕಲೆಯೋ, ಅರ್ಥಶಾಸ್ತ್ರವು ಸಮಾಜ ವಿಜ್ಞಾನವಾಗಿದೆ ಮತ್ತು ಅರ್ಥಶಾಸ್ತ್ರವು ವಾಸ್ತವಿಕ ಮತ್ತು ಮಾದರಿಯ ವಿಜ್ಞಾನವಾಗಿದೆ. ಹೀಗೆ ಇಂತಹ ಒಂದು ವಿಷಯಗಳನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡುತ್ತವೆ. So in the nature and scope of economics, it includes the subject matter of economics, economics a science and an art, economics a social science. Economics is both positive and normative science. ಮೊದಲನೇದಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತು. ಅರ್ಥಶಾಸ್ತ್ರದ ಪ್ರಮುಖ ವಿಷಯ ವಸ್ತುಗಳೆಂದರೆ ಬಯಕೆ, ಶ್ರಮ, ತೃಪ್ತಿ. ಹೀಗೆ ಬಯಕೆ, ಶ್ರಮ, ತೃಪ್ತಿ ಇವು ಅರ್ಥಶಾಸ್ತ್ರದ ಮೂಲ ವಿಷಯಗಳಾಗಿವೆ. ಅಂದರೆ ಮಾನವನ ಬಯಕೆಗಳು ಅನಂತವಾಗಿದ್ದು, ಆ ಒಂದು ಬಯಕೆಗಳನ್ನು ಈಡೇರಿಸುವಂತಹ ಸಾಧನ ಸಂಪನ್ಮೂಲಗಳು ಮಾತ್ರ ಕೊರತೆಯಲ್ಲಿರುವುದು ಕಂಡುಬರುತ್ತದೆ. ಹೀಗಾಗಿ ಆ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿರುವುದು ಅಷ್ಟೇ ಅಲ್ಲದೆ ಅವುಗಳನ್ನು ವಿವಿಧ ಉಪಯೋಗಗಳಿಗೆ ಉಪಯೋಗಿಸಬಹುದಾಗಿದೆ. ಅಂದರೆ ಯಾವುದೇ ಒಂದು ಸಂಪನ್ಮೂಲವನ್ನು ನಾವು ಕೇವಲ ಒಂದು ಉಪಯೋಗಕ್ಕೆ ಮಾತ್ರ ಅದನ್ನು ಬಳಕೆ ಮಾಡದೆ ಹಲವಾರು ಉದ್ದೇಶಕ್ಕೋಸ್ಕರ ನಾವು ಏನು ಮಾಡ್ಬೋದು, ಅದನ್ನು ಉಪಯೋಗ ಮಾಡಬಹುದು. ಆದರೆ ಇಂಥ ಒಂದು ಸಾಧನ ಸಂಪನ್ಮೂಲಗಳನ್ನು ಮಾನವನು ಹಾಗೆ ಸುಮ್ಮನೆ ಆತ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಬೆಲೆ ಕೊಟ್ಟು ಪಡೆದುಕೊಳ್ಳಬೇಕಾಗುತ್ತದೆ. ಬೆಲೆ ಕೊಟ್ಟು ಪಡೆದುಕೊಳ್ಳಬೇಕಾದರೆ ಮಾನವ ಏನು ಮಾಡಬೇಕಾಗುತ್ತೆ, ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವುದಂದ್ರೇನು,
ಮಾನವ ಏನು ಮಾಡಬೇಕಾಗುತ್ತೆ? ಶ್ರಮ ವಹಿಸಿ ದುಡಿಯಬೇಕಾಗುತ್ತದೆ. ಇಂತಹ ಒಂದು ಶ್ರಮದಿಂದ ಮಾನವನಿಗೆ ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಆ ಹಣದಿಂದ ಅವನು ತನಗೆ ಬೇಕಾದಂತಹ ಒಂದು ವಸ್ತುಗಳನ್ನು ಕೊಂಡುಕೊಳ್ಳಲು ಮತ್ತು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಅರ್ಥಶಾಸ್ತ್ರವು ವಿಜ್ಞಾನವು ಮತ್ತು ಕಲೆಯೂ ಆಗಿದೆ. ಅರ್ಥಶಾಸ್ತ್ರವು ವಿಜ್ಞಾನವೂ ಆಗಿದೆ ಮತ್ತು ಕಲೆಯೂ ಆಗಿದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಅರ್ಥಶಾಸ್ತ್ರವು ಒಂದು ಸುವ್ಯವಸ್ಥಿತವಾಗಿ ರಚಿಸಲ್ಪಟ್ಟಂತಹ ವಿಜ್ಞಾನವಾಗಿದ್ದು, ಅದೊಂದು ಸರಳವಾದ ಹಾಗೂ ಸಮಂಜಸವಾದಂತಹ ಒಂದು ವಿಜ್ಞಾನವಾಗಿದೆ. ಅಂದರೆ ಇತರೆ ವಿಜ್ಞಾನಗಳಲ್ಲಿ ಇರುವಂತೆ ವಿಷಯಗಳನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ, ಕಾರಣಗಳನ್ನು ಕಂಡುಹಿಡಿದು ಸಿದ್ಧಾಂತಗಳನ್ನು ಪ್ರತಿಪಾದಿಸಲಾಗುತ್ತದೆ. ಅವು ನಿರೂಪಿಸಿದಂಥ ಒಂದು ಸಿದ್ಧಾಂತಗಳು ಏನಾಗುತ್ತವೆ ಅಂದರೆ ನಮ್ಮ ದೈನಂದಿನ ಆರ್ಥಿಕ ಜೀವನದಲ್ಲಿ ವ್ಯಕ್ತವಾಗುತ್ತವೆ. ಆದ್ದರಿಂದ ಅರ್ಥಶಾಸ್ತ್ರ ಏನಾಗಿದೆ? ಒಂದು ವಿಜ್ಞಾನ ಅಂಥೇಳಿ ನಾವು ಹೇಳ್ಬೋದು. ಅರ್ಥಶಾಸ್ತ್ರ ಒಂದು ವಿಜ್ಞಾನ ಆಗೋದರ ಜೊತೆಗೆ ಅದು ಕಲೆಯೂ ಕೂಡ ಆಗಿದೆ. ಅಂದರೆ ಅದು ವಾಸ್ತವಿಕ ಸಮಸ್ಯೆಗಳಿಗೆ ಏನು ಮಾಡುತ್ತೆ? ಕಾರಣಗಳನ್ನು ಕಂಡುಹಿಡಿದು ಆ ಕಾರಣಗಳನ್ನು ಕಂಡುಹಿಡಿದರ ಜೊತೆಗೆ ಪರಿಹಾರಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಬಡತನ ಮತ್ತು ನಿರುದ್ಯೋಗ. ಈ ಬಡತನ ಮತ್ತು ನಿರುದ್ಯೋಗದ ಕಾರಣಗಳನ್ನು ಕಂಡುಹಿಡಿದು ಅವುಗಳನ್ನು ಹೇಗೆ ನಿವಾರಿಸಬೇಕು ಎಂಬ ಬಗ್ಗೆ ಪರಿಹಾರಗಳನ್ನು ಸೂಚಿಸಲಾಗುತ್ತದೆ. ಅಂಥ ಒಂದು ಪರಿಹಾರಗಳನ್ನು ಸೂಚಿಸುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಮುಂದಾಗಿ ಅರ್ಥಶಾಸ್ತ್ರವು ಸಮಾಜ ವಿಜ್ಞಾನವಾಗಿದೆ. ಅಂದರೆ ಮಾನವನು ಸಂಘಜೀವಿ, ಸಮಾಜ ಜೀವಿ ಅಂತ ನಾವು ಹೇಳ್ತೀವಿ. ಇಂಥ ಒಂದು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜ ವಿಜ್ಞಾನವಾಗಿದೆ. ಆದರೆ ಇಲ್ಲಿ ಅರ್ಥಶಾಸ್ತ್ರವು ಮಾನವನ ಸಾಮಾಜಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡದೆ ಕೇವಲ ಆರ್ಥಿಕ ಚಟುವಟಿಕೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂಥ ಒಂದು ಸಂದರ್ಭದಲ್ಲಿ ಮಾನವನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಕುರಿತು ಅಧ್ಯಯನವನ್ನು ಮಾಡಲಾಗುತ್ತದೆ. ನೆಕ್ಸ್ಟ್, ಅರ್ಥಶಾಸ್ತ್ರದ ವ್ಯಾಪ್ತಿ. ಅರ್ಥಶಾಸ್ತ್ರದ ವ್ಯಾಪ್ತಿ ಎಂದರೆ ಅರ್ಥಶಾಸ್ತ್ರದ ಅಧ್ಯಯನದ ಕ್ಷೇತ್ರ. ಅಂದರೆ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಯಾವ ಯಾವ ವಿಷಯಗಳು ಒಳಗೊಂಡಿರುತ್ತವೆ ಎಂಬುದನ್ನು ಅದರ ಒಂದು ವ್ಯಾಪ್ತಿಯಿಂದ ನಾವು ತಿಳಿದುಕೊಳ್ಳಬಹುದು. ಹೀಗಾಗಿ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಒಳಗೊಂಡಂತಹ ವಿಷಯಗಳೆಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅಭಿವೃದ್ಧಿ ಅರ್ಥಶಾಸ್ತ್ರ, ಪರಿಸರ ಅರ್ಥಶಾಸ್ತ್ರ, ನಗರ ಮತ್ತು ಗ್ರಾಮೀಣ ಅರ್ಥಶಾಸ್ತ್ರ. ಹೀಗೆ ಇಂಥ ಒಂದು ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯವನ್ನೇ ನಾವಿಲ್ಲಿ ಅರ್ಥಶಾಸ್ತ್ರದ ಅಧ್ಯಯನದ ಕ್ಷೇತ್ರ ಅಂಥೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಹಾಗೂ ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ವಿಷಯವನ್ನು ಚರ್ಚಿಸೋಣ. ಧನ್ಯವಾದಗಳು.